ನಮಸ್ತೆ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟೊಮೆಟೊ ಸಾರು ರೆಸಿಪಿ ತೋರಿಸುತ್ತೇನೆ. 2 ಚಮಚ ಎಣ್ಣೆ, ಸಾಸಿವೆ, ಚಟಪಟ ಅನ್ನಲಿ, ಜೀರಿಗೆ, ಕರಿಬೇವು, ಟೊಮೆಟೊ, ಬೆಳ್ಳುಳ್ಳಿ ಹಾಕಬೇಕಿತ್ತು ಫ್ರೆಂಡ್, ನಂಗೆ ನೆನಪು ಹೋಗಿದೆ. ಈ ಟೊಮೆಟೊ ಹಾಕಿದ ನಂತರ ಹಾಕ್ತೀನಿ ನಾ ಬೆಳ್ಳುಳ್ಳಿ. ಈಗ ನೀವು ಎಣ್ಣೆಯಲ್ಲೇ ಹಾಕ್ರಿ. ಉಪ್ಪು ರುಚಿಗೆ ತಕ್ಕಷ್ಟು, ಉಪ್ಪು ಹಾಕಿದ ನಂತರ ಇದು ಮೆತ್ತಗೆ ಆಗತನ ಒಂದು ಸ್ವಲ್ಪ ಕೈ ಆಡಿಸಿ, ಚಮಚೆಯಿಂದ ಒಳ್ಳೆ ರೀತಿಯಲ್ಲಿ ಮೆತ್ತಗಾಗಲಿ. ಆದ ನಂತರ ನೆನಪು ಹೋಗಿತ್ತು, ಇವಾಗ ಹಾಕಿದ್ದೇನೆ ನೋಡಿ ನಾನು ಬೆಳ್ಳುಳ್ಳಿ. ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಐದು ನಿಮಿಷದವರೆಗೆ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗತನ ಟೊಮೆಟೊ ಚಮಚೆಯಿಂದ ಒಂದು ಸ್ವಲ್ಪ ಇದು ಮಾಡಿ ಕೈ ಆಡಿಸ್ತಾ ಇರಿ ಮೀಡಿಯಮ್ ಗ್ಯಾಸ್ನಲ್ಲಿ. ಇಷ್ಟಾದ ನಂತರ ಖಾರ ಪುಡಿ, ಅರಿಶಿಣ, ಸ್ವಲ್ಪ ಧನಿಯಾ ಪೌಡರ್ ಇದೆಲ್ಲ ಆದ ನಂತರ 2 ನಿಮಿಷ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ. ಈಗ ಒಂದು ಅರ್ಧ ಚಮಚ ನಾನು ಬೆಲ್ಲ ಹಾಕಿದ್ದೀನಿ, ಯಾಕಂದರೆ ಟೊಮೆಟೊ ಹುಳಿ ಇರ್ತದಲ್ಲ. ನಿಮಗೆ ಬೇಕಂದಷ್ಟು ನೀವು ಹಾಕಿರಿ. ಈಗ ನೀರು ಹಾಕಿರಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕಿದ ನಂತರ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ನೀರು ಹಾಕಿರಿ. ಇಲ್ಲಿ ನಾನು 2 ಚಮಚದಷ್ಟು ಪುಟಾಣಿ ಹಿಟ್ಟು ತೊಗೊಂಡಿದ್ದೇನೆ. ಅದನ್ನು ಮಿಕ್ಸ್ ಮಾಡಿ, ಅದೆಲ್ಲ ಗಂಟಿರಬಾರ್ದು, ಆ ರೀತಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ, ಅದು ಸಾರು ಕುದಿ ಬಂದ ನಂತರ ಅದರಲ್ಲಿ ಹಾಕಿ. ಒಳ್ಳೆ ರೀತಿಯಲ್ಲಿ ಕುದಿ ಬಂತು, ಈಗ ಹಾಕಿ. ಒಂದು 2 ಚಮಚ ರಸಂ ಪೌಡರ್ ಮಿಕ್ಸ್ ಮಾಡಿ, ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತೀನಿ ನಾನು. ಟೊಮೆಟೊ ಸಾರು ಮಸ್ತ್ ಆಗತ್ತೆ ರೀ. ಒಂದು ಸಲ ಮಾಡಿ ತಿಂದು ನೋಡ್ರಿ, ರುಚಿಕರವಾಗಿರುತ್ತೆ. ಈಗ ಆಯ್ತು, ರಸಂ ಪೌಡರ್ ಹಾಕಿ ಒಂದು ಸ್ವಲ್ಪ ಕುದಿಸಿ ಗ್ಯಾಸ್ ಬಂದ್ ಮಾಡಿ ಕೊತ್ತಂಬರಿ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.